ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ವಿಡಿಯೋಸ್ ಹಾಕದೆ ಸುಮಾರು ದಿನ ಆಗಿತ್ತಲ್ವಾ? ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಇವಾಗ ವಾಪಸ್ ಬಂದಿದ್ದೀನಿ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಎಲ್ಲೂ ದೂರ ಹೋಗಿಲ್ಲ. ಇದು ನಮ್ಮ ಮನೆಯಿಂದ 50 ಸ್ಟೆಪ್ಸ್ ದೂರ ಇದೆ. ಇದು ನಮ್ಮ ಕಮ್ಯುನಿಟಿ ಪಾರ್ಕ್. ಇಲ್ಲಿ ಎವ್ರಿ ಮಂತ್ಸ್ ಫಸ್ಟ್ ವೆನಸ್ಡೇ ಫಾರ್ಮರ್ಸ್ ಮಾರ್ಕೆಟ್ ಆರ್ಗನೈಸ್ ಮಾಡಿರ್ತಾರೆ. ಇದು ಜಸ್ಟ್ ಸಮ್ಮರಲ್ಲಿ ಅಷ್ಟೇ. ಈ ಫಾರ್ಮರ್ಸ್ ಮಾರ್ಕೆಟಲ್ಲಿ ಫಾರ್ಮರ್ಸ್ ಲೋಕಲಾಗಿ ಏನೇನು ಬೆಳೆದಿರ್ತಾರೆ, ಲೈಕ್ ಫ್ರೂಟ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆಮೇಲೆ ಆರ್ಗ್ಯಾನಿಕ್ ಹನಿ, ಹೋಮ್ ಮೇಡ್ ಜ್ಯುವೆಲ್ರೀಸ್, ಹೋಮ್ ಮೇಡ್ ಐಸ್ ಕ್ರೀಮ್ಸ್, ಹಾಗೆ ಸುಮಾರು ಫುಡ್ ಶಾಪ್ಸ್ ಕೂಡ ಇಟ್ಟಿರ್ತಾರೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಮೋಮೋ ಶಾಪ್. ಇಲ್ಲಿ ವೆಜ್ ಮೋಮೋಸ್ ಸೆಲ್ ಮಾಡ್ತಾಯಿದ್ರು. ವೆಜಿಟೇರಿಯನ್ ಫುಡ್ ಸಿಗೋದೇ ಇಲ್ಲಿ ರೇರ್, ಅದಕ್ಕೆ ನಾವು ವೆಜ್ ಮೋಮೋಸ್ ತೊಗೊಂಡ್ವಿ. 6 ಪೀಸಸ್ಗೆ $11 ಚಾರ್ಜ್ ಮಾಡ್ತಿದ್ರು, ಅಂದರೆ ಅರೌಂಡ್ 1000 rupees. ಇಂಡಿಯಾಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಅಲ್ವಾ ಪ್ರೈಸ್. ಇಲ್ಲಿ ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ತುಂಬ ವೆರೈಟೀಸ್ ಆಫ್ ಫುಡ್ ಶಾಪ್ಸ್ ಇಟ್ಕೊಂಡಿದ್ರು. ಎಲ್ಲಾದ್ರದ್ದು ಒಂದೊಂದು ಸ್ಮಾಲ್ ಗ್ಲಿಮ್ಸಸ್ ತೊಗೊಂಡಿದ್ದೀನಿ ನೋಡಿ. ಅಲ್ಲಿಂದ ನೆಕ್ಸ್ಟ್ ನಾವು ಸ್ಟಾಪ್ ಮಾಡಿದ್ದು ಲೋಕಲ್ ಹೋಮ್ ಮೇಡ್ ಐಸ್ ಕ್ರೀಮ್ ಶಾಪಲ್ಲಿ. ಐಸ್ ಕ್ರೀಮ್ ತಿಂದೆ ತುಂಬ ದಿನ ಆಗಿತ್ತು, ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ನೆಕ್ಸ್ಟ್ ಇಲ್ಲಿ ಏನೇನು ಶಾಪ್ಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಫಸ್ಟ್ ಇಲ್ಲೇನೋ ಮಾರ್ಕೆಟ್ ಸ್ಪ್ರೌಟ್ಸ್ ಅಂತ ಇಟ್ಕೊಂಡಿದ್ರು. ಅದಾದಮೇಲೆ ನೀವು ನೋಡ್ಬೋದು ಲೋಕಲ್ ಆಗಿ ಬೆಳೆದಿರೋ ಫ್ರೆಶ್ ಸ್ಟ್ರಾಬೆರೀಸ್, ಚೆರೀಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಎಗ್ಸ್ ಇಟ್ಕೊಂಡಿದ್ರು. ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಆಯಿತು, ಯಾಕೆಂದರೆ ನಾನು ಯಾವತ್ತೂ ಇಷ್ಟೊಂದು ವೆರೈಟೀಸ್ ಆಫ್ ಎಗ್ಸ್ ನೋಡಿರಲಿಲ್ಲ. What eggs are these? Quail eggs. Oh. ಅದೇನು eggs? These ones are ducks or goose? Goose. Oh, okay. And these are chicken, right? Chicken. ಸಮ್ಮರಲ್ಲಿ ಇನ್ನೊಂದು ಪಾಪ್ಯುಲರ್ ಇವೆಂಟ್ ಅಂದರೆ ಲೋಕಲ್ ಫಾರ್ಮ್ಸ್ಗೆ ಹೋಗಿ ನಾವು ಚೆರೀಸ್ ಅಥವಾ ಸ್ಟ್ರಾಬೆರೀಸ್ ಪಿಕ್ ಮಾಡ್ಕೊಂಡು ಬರ್ಬೋದು. ಸುಮಾರು ಸಲ ನಾವು ಮಾಡಿದ್ದೀವಿ. ಈ ಸಲ ಕೂಡ ಹೋಗಿ ಚೆರೀಸ್ ಅಥವಾ ಸ್ಟ್ರಾಬೆರೀಸ್ ಪಿಕ್ ಮಾಡ್ಕೊಂಡು ಬರೋಣ. ನೆಕ್ಸ್ಟ್ ಒಂದು ಸರ್ಪ್ರೈಸ್ ಶಾಪ್ ಇದೆ. ಏನು ಅಂತ ಗೆಸ್ ಮಾಡಿ ನೋಡೋಣ. ಇದು ಪೂರನ್ ಪೋಲಿ ಶಾಪ್. ಅಂದರೆ ಆ ಚಿಕ್ಕ ಬೌಲ್ಸಲ್ಲಿ ಚಿಕ್ಕದಾಗಿ ಒಬ್ಬಟ್ಟನ್ನ ಕಟ್ ಮಾಡಿಬಿಟ್ಟು ಟೇಸ್ಟ್ಗೆ ಅಂತ ಇಟ್ಟಿದ್ರು. ಅಂದರೆ ಅಮೇರಿಕನ್ಸ್ಗೆ ಗೊತ್ತಿರಲ್ಲ ಅಲ್ವಾ, ಅವ್ರು ಬಂದು ಟೇಸ್ಟ್ ಮಾಡಿ ಇಷ್ಟ ಆದರೆ ಬೈ ಮಾಡ್ತಾಯಿದ್ರು.
ನನ್ನ ಮಗಳು ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಇದುವರೆಗೂ ನಾವು ಶುಗರ್ ಟೇಸ್ಟೇ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅವಳು ಟೇಸ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅವಳಿಗೆ ತುಂಬ ಇಷ್ಟ ಆಯಿತು, ಬೇಕು ಬೇಕು ಅಂತ ಹಠ ಮಾಡಿದ್ಲು, ಬಟ್ ನಾವು ಆಮೇಲೆ ಕೊಡಲಿಲ್ಲ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಸ್ಕ್ರಂಚೀಸ್ ಇಟ್ಕೊಂಡಿದ್ದಾರೆ. ಇದು ಹ್ಯಾಂಡ್ ಮೇಡ್, ಅವ್ರದ್ದೇ ಲೋಕಲ್ ಬ್ರ್ಯಾಂಡ್. ಇದಕ್ಕೆ 5ಗೆ $20 ಅಂತ ಹಾಕ್ಕೊಂಡಿದ್ರು, ಅಂದರೆ ಅರೌಂಡ್ 1600 to 1700 ರುಪೀಸ್ 5ಕ್ಕೆ. ಎಕ್ಸ್ಪೆನ್ಸಿವಾ ಅಥವಾ ಇಷ್ಟೇ ಇಂಡಿಯಾದಲ್ಲೂ ಇದೆಯಾ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಆರ್ಗ್ಯಾನಿಕ್ ಹನಿ ಶಾಪ್. ಈ ಮಾರ್ಕೆಟಲ್ಲಿ ಲೈವ್ ಮ್ಯೂಸಿಕ್ ಕೂಡ ಇಟ್ಕೊಂಡಿದ್ದಾರೆ. ಸೊ ಅವರು ಇಟ್ಸಿ ಬಿಟ್ಸಿ ಸ್ಪೈಡರ್ ಹಾಡ್ತಿದ್ರು, ನನ್ನ ಮಗಳು ಫೇವ್ರೆಟ್ ಸಾಂಗ್ ಇದು. ಅವಳು ಅದನ್ನು ಕೇಳಿಸ್ಕೊಂಡು ರೆಕಗ್ನೈಸ್ ಮಾಡಿ ಸ್ಮೈಲ್ ಮಾಡಿ ಎಕ್ಸೈಟ್ ಆಗ್ತಾ ಇದ್ಲು. Oh, these are candles? So what I do is I grind the base down. Flatten this out to attach the reservoir. And then when it runs out, if you remove the top here, there's a measuring cup and funnel that comes with it. Here. So we pop this in, add more oil. It's a fuel, the back there it's called Safe and Green. If you go on Amazon they have it. Biodegradable, non-toxic and scentless. But it can blend with essential oil too. ಇದು ಕ್ಯಾಂಡಲ್ ಶಾಪ್ ಅಂತ ಹಾಕೊಂಡಿದ್ರು. ಇದನ್ನ ನೋಡಿ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಅದಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿಸ್ಕೊತಾ ಇದ್ದೆ. ಅವರು ಇದು ಹೇಗೆ ಕ್ಯಾಂಡಲ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇದು ನಮ್ಮ ಮನೆಗಳಲ್ಲೆಲ್ಲ ದೀಪ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ, ಆ ಜಾಗದಿಂದ ನಾವು ಆಯಿಲ್ ಹಾಕಿ ಬತ್ತಿ ಹಾಕಿ ಬರ್ನ್ ಮಾಡಿದ್ರೆ 1 hour 2 hours ಡಿಪೆಂಡಿಂಗ್ ಅಪಾನ್ ದ ಅದ್ರದ್ದು ಸೈಜ್ ಎಷ್ಟಿದೆ ಅಷ್ಟೊತ್ತು ಬರ್ನ್ ಆಗುತ್ತೆ ಅಂತ ಹೇಳ್ತಿದ್ರು. ಇದೆಲ್ಲ ತುಂಬ ಹಳೇ ಫಾಸಲ್ಸಿಂದ ಮಾಡಿರೋದಂತೆ. ತುಂಬ ಪ್ರಿಟಿಯಾಗಿ ತುಂಬ ಬ್ಯೂಟಿಫುಲ್ ಆಗಿತ್ತು ಕಲೆಕ್ಷನ್ಸ್. ಇದ್ರ ಪ್ರೈಸ್ ಬಂದು $15 ಇಂದ $1500 ಅಂತ ಹೇಳಿದ್ರು. ಅಂದರೆ 1500 ರುಪೀಸಿಂದ ಅರೌಂಡ್ 1.5 lakh ತನಕನೂ ಇತ್ತು. ಕೂಡ ಇಟ್ಕೊಂಡಿದ್ರು. ಇದೆಲ್ಲ ಅವ್ರದ್ದು ಓನ್ ಲೋಕಲ್ ಬ್ರ್ಯಾಂಡ್ ಅಂತ ಅನ್ಸುತ್ತೆ. Okay, yeah. Telugu, yeah. What? My husband, Totakura. ಇಲ್ಲಿ ಇಂಡಿಯನ್ಸ್ ಜಾಗನ ರೆಂಟ್ ಮಾಡಿಕೊಂಡು ಇಂಡಿಯಾದಲ್ಲಿ ಸಿಗುವಂಥ ತರಕಾರಿಗಳನ್ನು ಸೊಪ್ಪುಗಳನ್ನು ಬೆಳೆದು ಇಲ್ಲಿ ಬಂದು ಮಾರ್ತಾರೆ. ಇಲ್ಲಿ ಅದೇ ಥರ ಸೊಪ್ಪು ತರಕಾರಿಗಳನ್ನೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು.
ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಜ್ಯುವೆಲ್ರಿ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ. ಇದೆಲ್ಲ ಹ್ಯಾಂಡ್ ಮೇಡ್ ಕ್ಲೇಯಿಂದ ಮಾಡಿರುವಂಥ ಜ್ಯುವೆಲ್ರೀಸ್, ಅಂದರೆ ಮಣ್ಣಿಂದ ಮಾಡಿರುವಂಥ ಕಿವಿ ಓಲೆಗಳನ್ನು ಮಾಡ್ತಾಯಿದ್ರು. ತುಂಬ ಪ್ರೆಟಿಯಾಗಿತ್ತು. ಈ ಇಯರಿಂಗ್ಸ್ಗೆ ಒಂದಕ್ಕೆ $20 ಚಾರ್ಜ್ ಮಾಡ್ತಾಯಿದ್ರು, ಅಂದರೆ 1800 to 1900 rupees. Thank you so much. These wines? I don't drink. ಶಾಪ್ಸ್ ಎಲ್ಲ ನೋಡಿಕೊಂಡು ಮೋಮೋಸ್ ತೊಗೊಂಡಿದ್ವಲ್ಲ, ಅದನ್ನು ತಿನ್ನೋದೇ ಮರ್ತು ಹೋಗ್ಬಿಟ್ಟಿದ್ವಿ. ಅದಕ್ಕೆ ಅಲ್ಲಿ ಲೈವ್ ಮ್ಯೂಸಿಕ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗೋಣ, ಅಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಏನು ಅಲ್ಲಿ ಎಲ್ಲರೂ ಆಟ ಆಡ್ತಿರೋದು ನೋಡ್ಬಿಟ್ಟು ಇವಳು ಆಟ ಆಡಬೇಕು ಅಂತ ಅಳ್ತಾ ಇದ್ಲಂತೆ. ಅದಕ್ಕೆ ವಾಪಸ್ ಹೋಗ್ತಾ ಇದ್ವಿ, ಅವಳಿಗೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ. ಅವಳು ಯಾವಾಗಲೂ ಇಲ್ಲೇ ಪಾರ್ಕಲ್ಲಿ ಆಟ ಆಡೋದು. ಆ ಸ್ವಿಂಗ್ ಅಂದರೆ ಅವಳಿಗೆ ತುಂಬ ಇಷ್ಟ. ಅಲ್ಲಿ ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೂರಿಸಿದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ನೋಡಿ ಅವಳ ಮುಖದಲ್ಲಿ. ಅಲ್ಲೇ ಪಕ್ಕದಲ್ಲಿ ಸ್ವಿಂಗ್ ಇತ್ತು. ಇಲ್ಲಿ ಯಾವಾಗಲೂ ಪೇರೆಂಟ್ಸ್ ಮಕ್ಕಳಿಗೆ ಆಡ್ಸೋಕ್ಕೆ ಬಂದವರು ಕೂಡ ಆಟ ಆಡ್ತಾಯಿದ್ರು. ಇವತ್ತು ನಾನು ಕೂತ್ಕೊಂಡು ಟ್ರೈ ಮಾಡೋಣ ಅಂತ ನಾನು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದೆ. Say hi. Hi. Good girl. ತುಂಬಾ ಬಿಸಿಲಿತ್ತು, ಬಾ ಅಂದ್ರೂ ಬರ್ತಾ ಇರ್ಲಿಲ್ಲ. ಆಟ ಆಡ್ಬೇಕಂತ ಕುತ್ಕೊಂಡಿದ್ಲು. ಹೋಗೋಣ, ಎಷ್ಟೊತ್ತಾಯ್ತು? ಬರಲ್ಲ ಅವಳು ಡೈಲಿ ಇದೆ ಅವಳ್ದು. ಕುತ್ಕೊಂಡ್ಬಿಟ್ರೆ ಬರಲ್ಲ. You don't have to get that. That brings every day is a good day.
ಇಲ್ಲಿ ಎಲ್ಲರೂ ಫುಡ್ ತೊಗೊಂಡು ತಿನ್ಕೊಂಡು ಲೈವ್ ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು ಕೂತಿದ್ರು. ನಾವು ಇಲ್ಲೇ ತಿನ್ನೋಣ ಅಂತ ಬಂದ್ವಿ. Hi, madam. Oh, nice. She's saying hi to you. She'll be one soon. The rolls. Oh, I miss those rolls. Yes. Say hi, Ninis. Just pinch those cheeks all day. Yeah. Ito. ಅಮ್ಮ ಎಲ್ಲ ತೆಗೆದ್ಲು ಓಪನ್ ಮಾಡ್ತಾ ಇದ್ದಾಳೆ. ಶಿಟ್ ಅಮ್ಮ ನೋ ತಿನ್ನು ವೇಸ್ಟ್ ಮಾಡಬೇಡ. ಮೋಮೋಸ್ ಜೊತೆ ವೆಜ್ ಟ್ಯಾಕೋಸ್ ಕೂಡ ತೊಗೊಂಡಿದ್ವಿ. ಇದು ಲಾಸ್ಟ್ ಟೈಮ್ ತೊಗೊಂಡಾಗ ತುಂಬ ಚೆನ್ನಾಗಿತ್ತು, ಅದಕ್ಕೆ ಈ ಸಲ ಮತ್ತೆ ತೊಗೊಂಡ್ವಿ. ಅದಾದಮೇಲೆ ಮ್ಯೂಸಿಕ್ ಕೇಳಿಕೊಂಡು ನನ್ನ ಮಗಳು ಅಲ್ಲಿ ತುಂಬ ಹೊತ್ತು ಆಟ ಆಡ್ಕೊಂಡ್ಳು. ಅದಾದಮೇಲೆ ಮನೆಗೆ ಸ್ಟಾರ್ಟ್ ಆದ್ವಿ. ವಿತಿನ್ ಫನ್ ಫಿಲ್ಡ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ಮೇಲಿಂದ ಹೀಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.